ದ ಬುತ್ನಿ ಸ್ಟಾರಿಂಗ್ ಬೈ ಸಂಜಯ್ ದತ್ ಆ್ಯಂಡ್ ಮೌನಿ ರಾಯ್ ಮೂವಿನ ನೋಡಿಕೊಂಡು ಬಂದೆ. ಮೂವಿ ಹೇಗೆಲ್ಲ ಇತ್ತು, ಹೇಗೆಲ್ಲ ಇಲ್ಲ, ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿಲ್ಲ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ಆದರೆ ಒಂದು ಲೈಕನ್ನು ಕೊಟ್ಬಿಡಿ. ಇನ್ನೇನು ತಡ ರಿವ್ಯೂ ಕಡೆಗೆ ಹೋಗ್ಬಿಡೋಣ. ಮೊದಲಿಗೆ ಬರೋದಾದರೆ ಹೇಳ್ಬಿಡ್ತೀನಿ, ನನ್ನ ಅನಿಸಿಕೆ ಪ್ರಕಾರ ಮೂವಿ ಅಷ್ಟೊಂದು ಅದ್ಭುತವಾಗಿ ಇರಲಿಲ್ಲ. ಇನ್ಯಾಕೆ ತಡ ರಿವ್ಯೂವನ್ನು ನೋಡ್ಕೊಂಬಿಡೋಣ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಕಾಮಿಡಿ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಕಾಮಿಡಿ ಬರುವಂಥ ಎಲಿಮೆಂಟ್ಸ್ಗಳನ್ನು ನಿಮಗೆ ಕಾಮಿಡಿ ಹೋಗಿದ್ದು ಸಹ ಗೊತ್ತಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಕಾಮಿಡಿ ಈಸ್ ವೆರಿ ಗುಡ್ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ಅದು ಸಹ ಟೂ ಗುಡ್. ಎಲ್ಲರೂ ಸಹ ತುಂಬಾ ಚೆನ್ನಾಗೇ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ ಇದೊಂದು ಮೂವಿಲಿ ಅಂತ ಹೇಳ್ತೀನಿ. ಇನ್ನು ಸಂಜಯ್ ದತ್ ಅವರು ಬಾಬಾ ಆಗಿ ಬರ್ತಾರೆ, ಅದು ಸಹ ತುಂಬಾ ಚೆನ್ನಾಗಿದೆ ಅವರ ಎಂಟ್ರಿ ಅಂತ ಹೇಳ್ಬೋದು. ಇನ್ನು VFX ಇನ್ನು ಬಂದಂಥ ವಿಜುವಲ್ಸ್ಗಳು ತುಂಬಾ ಚೆನ್ನಾಗಿದೆ. ಇನ್ನು ಸಾಂಗ್ಸ್ ಅಂತೂ ಯಾವುದು ಸಹ ಚೆನ್ನಾಗಿಲ್ಲ, ಆವ್ರೇಜ್ ಅಂತ ಹೇಳ್ತೀನಿ. ಇನ್ನು BGM ಸಹ ಚೆನ್ನಾಗಿದೆ. ಇನ್ನು ನಮ್ಮ ಸಂಜಯ್ ದತ್ ಅವರು ಸೂಪರಾಗಿ ಕಾಣಿಸ್ಕೊತಾರೆ ಈ ಮೂವಿಲಿ, ಅದೊಂದು ತುಂಬಾ ಚೆನ್ನಾಗಿದೆ ಮೂವಿಲಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋದಾದರೆ ಆರ್ ಕಂಟೆಂಟು ಚೆನ್ನಾಗಿದೆ ಮೂವಿ. ಎಲ್ಲೂ ಸಹ ನಿಮಗೆ ಬೋರಿಂಗ್ ಅನ್ನೋದು ಮಾಡಿಸಿಲ್ಲ ಅಂದ್ರೂ ಒಂದು ರೀತಿಗೆ ಹೋಗ್ತಾ ಇರುತ್ತೆ ಮೂವಿ ಅಂತ ಹೇಳ್ಬೋದು. ಇನ್ನು ಅಲ್ಲಲ್ಲಿ ಸ್ವಲ್ಪ ಬೋರಿಂಗ್ ಅನ್ನೋ ಕ್ಷಣಗಳು ಬಂದಿವೆ, ಬಟ್ ಅಷ್ಟು ಅವು ಇಂಪ್ಯಾಕ್ಟನ್ನು ಮಾಡೋದಿಲ್ಲ. ಇನ್ನು ಇದರ ನೆಗೆಟಿವ್ಸ್ ಅಂತ ಬಂದುಬಿಟ್ರೆ ಅವಂತೂ ತುಂಬ ಇದ್ದಾವೆ. ಕತೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸುತ್ತೆ. ಒಂದು ಕಾಲೇಜಿನಲ್ಲಿ ಒಂದು ವರ್ಜಿನ್ ಅನ್ನೋ ಒಂದು ಟ್ರೀ ಇರುತ್ತೆ, ಆ ಟ್ರೀಲಿ ಒಂದು ಆತ್ಮ ಇರುತ್ತೆ. ಅದು ಆತ್ಮನ ನಮ್ಮ ಬಾಬಾ ಅವರು ಹೇಗೆ ಬಿಡಿಸ್ತಾರೆ ಅನ್ನೋದೇ ಮೂವಿ. ಆದರೆ ಅದೇ ನನಗೆ ಸ್ವಲ್ಪ ಕತೆ ಹೇಳೋದ್ನಲ್ಲ, ಸ್ವಲ್ಪ ಇನ್ನೊಂದು ಜಾಸ್ತಿ ಮಾಡಿದರೆ ತುಂಬಾ ಚೆನ್ನಾಗಿರೋದು ಮೂವಿ ಅಂತ ಹೇಳ್ತೀನಿ. ಅಂದಾಗೆ ಈ ಮೂವಿ ಬಂದುಬಿಟ್ಟು ಒಂದು ಗುಡ್ ವಾಚಬಲ್ ಮೂವಿ, ಡೀಸೆಂಟ್ ವಾಚಬಲ್, ಒನ್ ಟೈಮ್ ನೋಡ್ಬೋದು ಅಷ್ಟೇ ಈ ಮೂವಿನ. ಇನ್ನು ಈ ಮೂವಿ ಬಗ್ಗೆ ಇಷ್ಟೇ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ನೀವು ಈ ಮೂವಿನ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೂವಿ ಹೇಗಿದೆ ಅಂತ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.